ಥ್ಯಾಂಕ್ ಯು. ಡ್ಯೂಟಿ ಆನ್ ಮಾಡಿ ಹತ್ತತ್ರ 1 ಅವರ್ ಆಯಿತು. 1 ಅವರ್ಗೆ ಒಂದು ಆರ್ಡ್ರ್ ಇನ್ಸ್ಟಾಲ್ಮೆಂಟ್ ಮಾಡಿಸಿ ಕೂರಿಸಿದ್ದಾನೆ. ಈಗ ಅಣ್ಣ ಹೌದು ಬ್ರೋ, ಥ್ಯಾಂಕ್ ಯು ಬ್ರೋ. ನಾವು ಗಡಿ ಭಾಗದ ಜನಗಳು ನಾವು. ಓಕೆ, ಕೋಲಾರ ಡಿಸ್ಟಿಕಲ್ಲಿ ನಮ್ಮದು ಊರು. ಅಲ್ಲಿ ಕನ್ನಡ ತೆಲುಗು ಮಿಕ್ಸ್ ಆಗಿ ಓಕೆ ಮಾತಾಡೋದೆ ಅಲ್ಲಿ ರೇರ್ ಕನ್ನಡ. ನೋಡಿ, ನಾವು ಒಗ್ಗಟ್ಟಾಗಿರಬೇಕು. ನಾವು ಒಗ್ಗಟ್ಟಾಗಿದ್ದೀವಿ ಅಂದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. 11 ಫ್ಲೋರಿಗೆ ಲಿಫ್ಟ್ ಇಳಿದಿದ್ದು ಸದ್ಯಕ್ಕೆ ಗುರು. 11 ಫ್ಲೋರ್ ಇಳಿದೆ, ಓಕೆ, ಅದೇನು ಅಷ್ಟೊಂದೇನು ಅನಿಸ್ಲಿಲ್ಲ. ಅಕಸ್ಮಾತ್ 11 ಫ್ಲೋರ್ ಹತ್ತಿ ಮತ್ತೆ ಇಳಿಯೋದಂದಿದ್ರೆ ನನ್ನನ್ನು ಇಲ್ಲಿಂದ ಆಂಬುಲೆನ್ಸಲ್ಲಿ ತೊಗೊಂಡೋಗ್ಬೇಕಿತ್ತು ಅಷ್ಟೇ. ಹಾಂ ಬ್ರೋ, ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ ಯು ಬ್ರೋ. ತುಂಬ ಹಳೆ ವಿಡಿಯೋ, ಥ್ಯಾಂಕ್ ಯು ಬ್ರೋ. ಸರ್ ಸ್ವಿಗ್ಗಿ ಸರ್, ಲೊಕೇಶನ್ ಹತ್ರ ಇದ್ದೀನಿ. ಇನ್ಸ್ಟಾಮಾರ್ಟ್, ಹೌದು. ಥ್ಯಾಂಕ್ ಯು. ಇವತ್ತು ಭಾನುವಾರನ ಏನು ಎತ್ತ ಏನು ಒಂದು ತಲೆಗೆ ಅರ್ಥ ಆಯ್ತಿಲ್ಲ. ಏನಕ್ಕೆ ಅಂದರೆ ಡ್ಯೂಟಿ ಆನ್ ಮಾಡಿ ಹತ್ತತ್ರ 1 ಅವರ್ ಆಯಿತು. 1 ಅವರ್ಗೆ ಒಂದು ಆರ್ಡ್ರ್ ಇನ್ಸ್ಟಾಲ್ಮೆಂಟ್ ಮಾಡಿಸಿ ಕೂರಿಸಿದ್ದಾನೆ. ಈಗ ಕಂಪಾಪುರಕ್ಕೆ ಆ ಕಡೆ ಡ್ಯೂಟಿ ಇದ್ದಿದ್ದು ಡ್ರಾಪ್ ಮಾಡಿಬಿಟ್ಟು ನಿಯರ್ಲಿ ಝೋನ್ ಕಡೆನೇ ಬಂದುಬಿಟ್ಟಿದ್ದೀನಿ. ಇನ್ನೂ ಆರ್ಡ್ರ್ ಇಲ್ಲ. ಭಾನುವಾರ ಅಂದರೆ ಹೆಂಗೆ ಬರೋದಂದರೆ ಬ್ಯಾಕ್ ಟು ಬ್ಯಾಕು. ಯಪ್ಪ ಯಾಕೆ ಹೇಳ್ತೀಯ, ಅದರಲ್ಲೂ ಬೇರೆ ಈಗ 45 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರಿಗೆ, ಏನೋ ಸರ್ಜು ಫುಡ್ ಆರ್ಡ್ರಿಗೆ. ಆದರೆ ಇವು ನಮಗೆ ಕೊಡ್ತಾ ಇರೋದು ಇನ್ಸ್ಟಾಮಾರ್ಟ್ ಆರ್ಡ್ರು. ಏನಕ್ಕೆ ಸರ್ಚ್ ಕೊಡಲ್ವಲ್ಲ. ಸೊ ಈ ಇನ್ಸ್ಟಾಮಾರ್ಟ್ ಆರ್ಡ್ರು ಎಷ್ಟು ಸೈಕ್ ಮಾಡ್ತಿದೆ ಅಂದರೆ ನಮಗೆ ಬೆಳಗ್ಗೆನೇ ಎಷ್ಟೋ ಜನ ಡ್ಯೂಟಿ ಆಫ್ ಮಾಡ್ಕೊಂಡು ನಾನೇ ಹೋಗ್ಬಿಟ್ಟಿದ್ದೀನಿ, ಅಷ್ಟು ಸೈಕ್ ಮಾಡ್ತಾರೆ. ಈಗ 45 ರೂಪಾಯಿ ಒಂದು ಆರ್ಡ್ರಿಗೆ ಫುಡ್ ಆರ್ಡ್ರ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಇನ್ಸ್ಟಾಮಾರ್ಟ್ ನೀನು ಒಂದು ಆರ್ಡ್ರ್ ಆದರೆ ಮಾಡಿಬಿಡ್ಬೋದು. ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ಕೂತ್ಕೊಂಡ್ರೆ ಬೇಜಾರಾಗತ್ತಾಗಲ್ಲ. ಈಗ ನೋಡು, ಸಾಕರ್ ನಗರ ಝೋನ್ಗೆ ಹೋಗಿದ್ದೀನಿ, ನಮ್ಮ ಝೋನಿಂದ. ಅಲ್ಲಿಂದ ಒಂದಾದರೂ ರಿಟರ್ನ್ ಬೇಡವಾ? ಅಲ್ಲಿ 15-20 ನಿಮಿಷ ವೆಯ್ಟ್ ಮಾಡಿ ಬೇಜಾರಾಗಿ ವಾಪಸ್ಸೇ ಬಂದೆ ಹತ್ತತ್ರ ಝೋನ್ ಕಡೆಗೆ. ಹೋಗ್ಲಿ, ಝೋನ್ ಹತ್ತತ್ರ ಝೋನಿಗೆ ರೀಚೇ ಆಗಿಬಿಟ್ಟಿದ್ದೀನಿ. ಝೋನಲ್ಲೇ ಇದ್ದೀನಿ, ಝೋನಲ್ಲೂ ಆರ್ಡ್ರ್ ಕೊಡ್ತಾಯಿಲ್ಲ. ಇದು ನನಗೆ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ತಾನೇ, ಭಾನುವಾರ ಆದರೂ ಯಾಕೆ ಈ ರೇಂಜ್ಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಮಜಾ ನೋಡಿ, ನಾನೀಗ ಬಂದಿದ್ದೆ ಇಲ್ಲಿಂದನೇ, ಓಕೆನಾ, ಇಲ್ಲಿಂದನೇ ಬಂದಿದ್ದು, ಮತ್ತೆ ಅಲ್ಲಿಗೆ ಆರ್ಡ್ರ್ ಹಾಕೋಣೆ. ಸೊ 45 ರೂಪಾಯಿ 1.5 ಆರ್ಡ್ರು. ಅಂದರೆ ಹೆಂಗೋ ಈ ಆರ್ಡ್ರನ್ನ ಡ್ರಾಪ್ ಮಾಡಿದ್ರೆ ನನ್ನ ಪ್ರಕಾರ 3 ಆರ್ಡ್ರ್ ಆಗುತ್ತೆ. ಏನಕ್ಕೆ ಅಂದರೆ ಆವಾಗಲೇ 5 ಕಿಲೋಮೀಟ್ರ್ ಹೋಗಿದೆ, ಈಗ ಒಂದು 5 ಕಿಲೋಮೀಟ್ರ್ ಹೋಗ್ತಿದ್ದೀನಲ್ಲ. ಸೊ 5 ಕಿಲೋಮೀಟ್ರ್ ಆರ್ಡ್ರ್ ಏನಾದರೂ ಹೋದರೆ 1.5 ಆರ್ಡ್ರ್ ಅಂತ ಕನ್ಸಿಡರ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಸೊ ಅವ್ರಿಗಂತ ತಿಳಿಸ್ತಾ ಇರೋದು. 5 ಕಿಲೋಮೀಟ್ರ್ ಮೇಲೆ ಹೋದರೆ, ಅದೇ 10 ಕಿಲೋಮೀಟ್ರ್ ಮೇಲೆ ಇದ್ದರೆ ನಿಮಗೆ 2 ಆರ್ಡ್ರ್ ಕೌಂಟ್ ಆಗುತ್ತೆ. ಈಗ ನೋಡಿ 45 ರೂಪಾಯಿ ಸರ್ ಸಿಕ್ಕಿರೋದು. ಈಗ ಮಜಾ ತೋರಿಸ್ತೀನಿ ನೋಡಿ, ಏನು ಗೊತ್ತಾ, ಫಸ್ಟ್ ಇದಕ್ಕಿಂತ ಮುಂಚೆ ಒಂದು ಆರ್ಡ್ರ್ ಹೋಗಿದೆ ಇನ್ಸ್ಟಾಮಾರ್ಟಿಂದ, ಅಲ್ಲೇ ಸೇಮ್ ಹೋಗಿದ್ದು, ಇನ್ನೂ ದೂರನೇ ಹೋಗಿದ್ದೀನಿ. ಅದಕ್ಕೆ ಬರೀ 35 ರೂಪಾಯಿ ಕೊಟ್ಟಿದ್ದಾನೆ. ಈಗ ಫುಡ್ ಆರ್ಡ್ರ್ ಹೋಗ್ತಾಯಿದ್ದೀನಿ, ಇದಕ್ಕೆ ಬಂದ್ಬಿಟ್ಟು 75-85 ಕೊಟ್ಟವನೆ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ನಿಮಗೆ ಇನ್ಸ್ಟಾಮಾರ್ಟ್ಗೂ ಮತ್ತು ಫುಡ್ ಆರ್ಡ್ರು ಸೇಮು, ಓಕೆನಾ. ಅದೇ ಏರಿಯಾಗೆ ಅದೇ ಝೋನ್ಗೆ ಇದೇ ಇದರಿಂದನೇ ಹೋಗಿರೋದು. ಬ್ರೋ 5354 ನೋಡಿ, ಗೀ ಲಡ್ಡು ರೆಡಿ ಇಲ್ಲ? ಎಷ್ಟೊತ್ತಾಗುತ್ತೆ? ಓಕೆ ಅಣ್ಣ, ಹೌದು ಬ್ರೋ, ಥ್ಯಾಂಕ್ ಯು ಬ್ರೋ. ಗೈಸ್, ಇನ್ನೊಂದೇನೆಂದರೆ, ನಾನು ತುಂಬ ದಿವಸದಿಂದ ಈ ಥರ ಒಂದು ವೀಡಿಯೋ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅದಕ್ಕೆ ಸಪ್ರೇಟ್ ಅಂತ ವೀಡಿಯೋ ಮಾಡಿದ್ರೆ ನಮ್ಮ ಹುಡುಗರಂತೂ ನಮ್ಮ ವ್ಲಾಗಲ್ಲಂತೂ ನೋಡೋಲ್ಲ. ಅದಕ್ಕೆ ಒಂದು ವ್ಲಾಗಲ್ಲೇ ಇದ್ರ ಬಗ್ಗೆ ಚಿಕ್ಕದಾಗಿ ಒಂದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಮತ್ತು ನಮ್ಮ ನಮ್ಮ ಕನ್ನಡ ಭಾಷೆಗೆ ಎಲ್ಲೋದ್ರೂ ಯಾಕೆ ಒಂಥರ ನೋಡ್ತಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಏನಕ್ಕೆ ಅಂತಂದರೆ, ಈಗ ನೀವೆಲ್ಲ ನೋಡ್ತಾ ಇದ್ದೀರ ಇತ್ತೀಚಿನ ದಿನಗಳಲ್ಲಿ, ಅದು ಲಾಸ್ಟ್ ಮಂತು ಈ ಮಂತು ಅಂತೂ ತುಂಬ ಕಾಂಟ್ರವರ್ಸಿಗಳಾಯಿತು. ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಆಗೋದಾಗಲಿ, ಒಂದು ರೆಸ್ಟೋರೆಂಟ್ ಅದೋ ಹೋಟ್ಲಲ್ಲೋ ಕನ್ನಡ ಪೀಪಲ್ಸ್ ಸಮ್ ಬ್ಯಾಡ್ ವರ್ಡ್ಸ್ ಹಾಕೋದಾಗಲಿ, ಅದು ನೇಮ್ ಬೋರ್ಡಲ್ಲಿ. ಸೊ ತುಂಬ ಅಂದರೆ ತುಂಬ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಆಯಿತು. ಈಗ ಕಮಲ್ ಹಾಸನ್ ಅವರು, ಓಕೆ, ತಮಿಳಿನ ಆ್ಯಕ್ಟ್ರ್ ಕಮಲ್ ಹಾಸನ್ ಅವರು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ನ ಕೊಟ್ಟಿರೋದು. ನಿಜ ಹೇಳಬೇಕಾದ್ರೆ ಇಂಥವ್ರ ಬಗ್ಗೆ ಎಲ್ಲ ಮಾತನಾಡೋ ಅಷ್ಟು ದೊಡ್ಡವ್ರು ನಾವಲ್ಲ. ಏನಕ್ಕೆ ಅಂದರೆ
ಅವರ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದರಲ್ಲಿ ನಾವು ಕಾಲು ಭಾಗ ಅಲ್ಲ ಗುರು, ಅವ್ರ ಊರಿಗೂ ಸಮ ಅಲ್ಲ ನಾವು. ಆದ್ರೂ ಇಂಥ ಸ್ಟೇಟ್ಮೆಂಟ್ಸ್ನ ಯಾಕೆ ಮಾಡ್ತಾರೆ, ಒಬ್ರಿಗೆ ಅಲ್ಟ್ ಆಗೋ ಥರ ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ನಾನು ಇದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ. ಏನಕ್ಕೆ ಅಂದರೆ ಲೈಕ್ ಒಬ್ಬ ಭಾಷೆ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತೀವಿ ಅಂದಾಗ ತುಂಬ ನೋಡ್ಕೊಂಡು ಮಾತನಾಡಬೇಕಾಗುತ್ತೆ. ಸೊ ದಯವಿಟ್ಟು ನಾನು ನಮ್ಮ ಕನ್ನಡಿಗರಿಗೆ ಹೇಳೋದೇನಪ್ಪ ಅಂದರೆ, ನಾವು ಎಲ್ಲೇ ಹೋದರೂ ಇನ್ನು ಮುಂದೆ ನಾನಂತೂ ಅನ್ಕೊತಾ ಇದ್ದೀನಿ ಕನ್ನಡದಲ್ಲೇ ಮಾತನಾಡಬೇಕು. ಕನ್ನಡಿಗರ ಹತ್ರ ಯಾರೇ ಬರಲಿ ಅವ್ರ ಹತ್ರ ಕನ್ನಡದಲ್ಲೇ ಮಾತಾಡಬೇಕು. ಏನಕ್ಕೆ ಅಂದರೆ ನಾವು ಅಯ್ಯೋ ಪಾಪ ಅನ್ನೋ ಗುಣ ಜಾಸ್ತಿ ನಮ್ಮ ಕನ್ನಡಿಗರಿಗೆ. ನಾನು ತುಂಬ ಸರಿ ನೋಡಿದ್ದೀನಿ, ಇನ್ಕ್ಲೂಡ್ ನಾನೇ. ಎಷ್ಟೋ ಜನ ಅವರು ಹಿಂದಿಯವರಪ್ಪ, ಅವರು ಕನ್ನಡ ಕಲೀಲಿ ಅಂತ ಅಂದಾಗ ನಾವು ನಮ್ಮಲ್ಲೇ ಬಿಡಿ ಹೋಗ್ಲಿ ಕಲಿತಾರೆ ಅಯ್ಯೋ ಪಾಪ ಅನ್ನೋ ಥರ ಮನಸ್ಥಿತಿಯಲ್ಲಿ ನಾವು ಇರ್ತೀವಲ್ಲ, ಅದೇ ನಮಗೆ ಮುಳ್ಳುವಾಗೋದು. ನನ್ನ ಪ್ರಕಾರ ನಾವು ಎಚ್ಚೆತ್ಕೊಂಡ್ರೆ ಏನೂ ಆಗೋಲ್ಲ. ಲೈಕ್ ನಾವು ಎಷ್ಟು ಸರಿ ಎಚ್ಚೆತ್ಕೊಂಡ್ರು ಈ ಥರ ಅಂತಹ ಸಮಸ್ಯೆಗಳಾಗ್ತಾನೆ ಇದ್ದಾವೆ. ಆ್ಯಂಡ್ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ನಿಜ ಅದೇ ನಾನು ಹೇಳೋದಲ್ಲ, ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಆದ್ರೂ ನಾನು ನಮ್ಮ ಕನ್ನಡಿಗರಿಗೆ ಹೇಳೋದು ಒಂದು ಏನು ಗೊತ್ತಾ, ನಾವು ಫಸ್ಟ್ ಸ್ಟ್ರಾಂಗ್ ಆಗಿರಬೇಕು, ನಾವು ಒಗ್ಗಟ್ಟಾಗಿರಬೇಕು. ಆವಾಗ ಇಂಥ ಸಮಸ್ಯೆಗಳು ಬರೋದು ಕಮ್ಮಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಒಂದಷ್ಟು ಜನ ನನಗೂ ಬಂದು ಕಮೆಂಟ್ ಹಾಕ್ತೀರಾ, ಗುರು ನಿನ್ನ ಕನ್ನಡ ಮಾತಾಡೋಕ್ಕೆ ಬರಲ್ಲ ಗುರು ಅಂತ. ಆಮೇಲೆ ಒಂದಷ್ಟು ಜನ ಕಮೆಂಟ್ಸಲ್ಲೇ ಬೈದಿದ್ದೀರ ಒಂದು ಟೈಮಲ್ಲಿ, ಈಗಲೂ ಬರ್ತವೆ. ಗುರು ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ, ನಾವು ಬಾರ್ಡ್ರ್ನ ಜನ, ಅಂದರೆ ನಾವು ಗಡಿ ಭಾಗದ ಜನಗಳು ನಾವು. ಓಕೆ, ಕೋಲಾರ ಡಿಸ್ಟಿಕಲ್ಲಿ ನಮ್ಮದು ಊರು. ಅಲ್ಲಿ ಕನ್ನಡ ತೆಲುಗು ಮಿಕ್ಸ್ ಆಗಿ ಓಕೆ ಮಾತಾಡೋದೇ ಅಲ್ಲಿ ರೇರ್ ಕನ್ನಡ, ಅಲ್ಲಿ ಮಾತಾಡೋದೇ ತೆಲುಗು, ಬಿಕಾಸ್ ಅಲ್ಲಿ ಗಡಿ ಭಾಗ ಅದು. ಆದರೂ ಅಂಥ ಜಾಗದಿಂದ ಬಂದು ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ ಹೊರತು ತೆಲುಗಲ್ಲಿ ಮಾಡ್ತಾಯಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ತುಂಬ ಜನ ನಾನು ನೋಡಿದ್ದೀನಿ, ಕನ್ನಡ ಮಾತಾಡೋಕ್ಕೆ ಬರೋಲ್ಲ ನಿನಗೆ ಹೆಂಗೆ ಅಂತಾರೆ. ಹೌದು ಗುರು, ನನಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ಆದರೆ ಕನ್ನಡ ಮೇಲೆ ಇರೋವಂಥ ಪ್ರೀತಿ ನನಗೆ ಗೊತ್ತು ಎಷ್ಟಿದೆ ಅಂತ. ಕನ್ನಡ ಅಂತ ಬಂದಾಗ ಯಾರಿಗೂ ನಾವು ಬಗ್ಗಲ್ಲ. ನಾವು ಕನ್ನಡಿಗರು, ನಾನು ಓದಿರೋ ಭಾಷೆ ಕನ್ನಡ. ಓಕೆ, ಹೌದು ನಮಗೆ ಸ್ಪಷ್ಟವಾಗಿ ನನಗೆ ಬರಲ್ಲ, ಆದರೆ ಅಷ್ಟು ಮಾತ್ರಕ್ಕೆ ನಾವು ಕನ್ನಡನ ಬಿಡಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದೇನಪ್ಪ ಅಂದರೆ, ಅದೇ ಈ ನಾರ್ತ್ ಇಂಡಿಯನ್ಸಿಂದ ಬಂದ್ಬಿಟ್ಟು ಇಲ್ಲಾಂದರೆ ಬೇರೆ ಯಾವುದೋ ಕಂಟ್ರಿಯಿಂದ ಬಂದ್ಬಿಟ್ಟು ಅವರು ಕನ್ನಡ ಒಂಚೂರು ಕಲಿತು ಒಂಚೂರು ಅದು ಮಾಡೋಷ್ಟಿಗೆ ನನ್ನ ಅಕ್ಕನ ಏನು ಸಪೋರ್ಟ್ ಮಾಡಿಬಿಡ್ತೀರಾ. ಅದರಲ್ಲೂ ಹುಡುಗಿರಾದರೆ ಇನ್ನಷ್ಟೇ ಮುಗಿದೋಯ್ತು. ಹಾಂ ಗುರು, ನಾವು ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗರು ಕಂಟೆಂಟ್ ಕ್ರಿಯೇಟ್ ಮಾಡಿದಾಗ ಸಪೋರ್ಟ್ ಮಾಡಿ, ಯಾಕೆ ಕಾಲೇ ಎಳಿತೀರಾ? ಅದೇ ಹುಡುಗಿರೋ ಇಲ್ಲಾಂದರೆ ಬೇರೆ ಬೇರೆ ಕಡೆಯಿಂದ ಬಂದವರು ಒಂಚೂರು ಕನ್ನಡ ಕಲ್ತ್ಬಿಟ್ಟು ಒಂಚೂರು ಕನ್ನಡದಲ್ಲಿ ಏನಾದರೂ ಮಾಡಿಬಿಟ್ರೆ ಅಯ್ಯೋ ನಾಚಿಕೆ ಆಗಬೇಕು ಅಷ್ಟೇ. ನಾನು ಇಷ್ಟೇ ಹೇಳೋದು, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ಸ್ಪಷ್ಟವಾಗಿ ಮಾತನಾಡೋಕ್ಕೆ ಬರೋಲ್ಲ. ನಾವು ಕನ್ನಡಿಗರೇ, ಆದರೆ ನಮಗೆ ಸ್ಪಷ್ಟವಾಗಿ ಮಾತನಾಡೋಕ್ಕೆ ಬರೋಲ್ಲ. ಬಿಕಾಸ್ ಆಫ್ ನಮಗೆ ಸ್ವಲ್ಪ ಟಂಗ್ ಪ್ರಾಬ್ಲಮ್ ಇದೆ. ನಾವು ಬೆಳೆದು ಬಂದಿರೋಂಥ ರೀತಿ ಅದು. ಬಟ್ ಅಷ್ಟು ಮಾತ್ರಕ್ಕೆ ನಾವು ಕನ್ನಡ ಬಿಟ್ಬಿಡ್ತೀವಾ? ಓಕೆ, ಮ್ಯಾಟ್ರಲ್ಲಿಂದ ಎಲ್ಲಿಗೆ ಹೋಗುತ್ತೆ. ಒಂದು ಥಿಂಗ್ ನಾನು ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ನಾವು ಒಗ್ಗಟ್ಟಾಗಿರಬೇಕು. ನಾವು ಒಗ್ಗಟ್ಟಾಗಿದ್ದೀವಿ ಅಂದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋಗ್ಬೋದಾ, ಹಿಂಗೆ ತೊಗೊಂಡು? ಫಸ್ಟ್ ಟವರ್, ಸೆಕೆಂಡ್ ಟವರ್, ಥರ್ಡ್ ಟವರಲ್ಲಿ ಗೊತ್ತು. ಬಟ್ ಇಲ್ಲಿ ಹಾಕ್ಬಿಟ್ಟು ಹೋಗ್ಬೋದಲ್ಲ, ಇಲ್ವಾ? ಓಕೆ ಅಣ್ಣ, ಒಂದು ಚೂರಣ ನೋಡಿ, ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿದ್ದೀನಿ. ಆಮೇಲೆ ಹೋಗ್ಬೇಕು, ಇಲ್ಲಿ ಲಿಫ್ಟೇ ಏನಾಯಿತು ಬರ್ತಾರಂತ? ಅಣ್ಣ ಎಲ್ಲೋ ಹಿಂದಿನ ಬಂದಿದ್ದಾರಂತೆ, ಕನ್ನಡ ಬರ್ಬೋದು. ಲಿಫ್ಟ್ ಕೆಟ್ಟೋಗ್ಬಿಟ್ಟಿದೆ. ಈಗ 11 ಫ್ಲೋರ್ ಹೆಂಗೋ ಹೋಗ್ಬಿಟ್ಟೆ, ಓಕೆನಾ? ಅಂದರೆ ಬೇರೆ ಬ್ಲಾಕ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಲಿಫ್ಟಲ್ಲಿ 11 ಫ್ಲೋರ್ಗೆ ಹೋದೆ. ಈಗ ಇಳಿತಾ ಇದ್ದೀನಿ, 11 ಫ್ಲೋರ್ ಇಳಿತಾ ಇರೋದು. ಇಳಿಯೋದು ಈಸಿ ಗುರು, ಹತ್ತೋದೇ ಕಷ್ಟ. ಅಪ್ಪ ಸಾಕಾಯಿತು ಗುರು, 11 ಫ್ಲೋರ್ ಇಳಿಯೋಷ್ಟಕ್ಕೆ ಸುಸ್ತೇ ಆಗೋಯ್ತು. 75 ರೂಪಾಯಿಗೋಸ್ಕರ 11 ಫ್ಲೋರು ಇಳಿಯೋದಾದ್ರೂ ಪರವಾಗಿಲ್ಲ ಗುರು. 10 ಗಿತ್ತಿದ್ರೆ ಅಷ್ಟೇ ನನ್ನ ಪರಿಸ್ಥಿತಿ. ಲಿಫ್ಟ್ ನೋಡ್ರ ಯೋ ಸ್ವಾಮಿ,
11 ಫ್ಲೋರಿಗೆ ಲಿಫ್ಟ್ ಇಳಿದಿದ್ದು ಸದ್ಯಕ್ಕೆ ಗುರು 11 ಫ್ಲೋರ್ ಇಳಿದೆ. ಓಕೆ, ಅದೇನು ಅಷ್ಟೊಂದೇನು ಅನಿಸ್ಲಿಲ್ಲ. ಅಕಸ್ಮಾತ್ 11 ಫ್ಲೋರ್ ಹತ್ತಿ ಮತ್ತೆ ಇಳಿಯೋದಿದ್ರೆ ನನ್ನನ್ನು ಇಲ್ಲಿಂದ ಆಂಬ್ಯುಲೆನ್ಸಲ್ಲಿ ತೊಗೊಂಡೋಗ್ಬೇಕಿತ್ತು ಅಷ್ಟೇ. ಅಯ್ಯಪ್ಪ ದೇವರೇ, 1 2 3 ಆದರೆ ಓಕೆ, 11 ಫ್ಲೋರು ಹತ್ತಿ ಇಳಿಯೋದು ಸ್ಟೆಪ್ಸಲ್ಲಿ ಈ ಥರ ಆದರೆ ಕಷ್ಟ ನೋಡಿ. ಈ ಥರ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತವೆ. ಅಯ್ಯೋ ದೇವರೇ, ಹೆಂಗೋ ಅದೃಷ್ಟಕ್ಕೆ ಕಸ್ಟಮರು ಪಕ್ಕದ ಬ್ಲಾಕಿಂದ ಬಂದು ಅಲ್ಲಿಂದ ಹೆಂಗೋ ತಗೊಂಡ್ರು. ಅದು ಇಲ್ಲ ಅಂದಿದ್ರೆ ನನ್ನ ಕತೆ ಗೋವಿಂದ ಗೋವಿಂದ. ಇವತ್ತು ಯಪ್ಪ, ಈ ಬ್ಯಾಚ್ ಆರ್ಡ್ರ್ ಸವಾಸನೂ ಬೇಡ, ಈ ಅಪಾರ್ಟ್ಮೆಂಟ್ಗಳ ಸವಾಸನೂ ಬೇಡ ಗುರು. 2 ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹತ್ತತ್ರ ನಾನು ತಗೊಂಡಿರೋ ಟೈಮು 1 hour 45 ನಿಮಿಷ ಗುರು. 2 ಆರ್ಡ್ರಿಗೆ ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ. ಅಲ್ಲಂತೂ ಲಿಫ್ಟ್ ವರ್ಕ್ ಆಗಲಿಲ್ಲಲ್ಲ, ಅಲ್ಲಂತೂ ಸಿಕ್ಕಾಪಡೆ ಆಗೋಯ್ತು. ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಡ್ತೀನಿ. ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮೋಸ್ಟ್ಲಿ ನಾನು ನಿಮಗೆ ಮತ್ತೆ 12 ಗಂಟೆ ಮೇಲ್ಪಟ್ಟು ಸಿಗ್ತೀನಿ. ಸಿದ್ರೆ ಇಲ್ಲಿ ನೋಡಿ, ಒಂದು ಆರ್ಡ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಸೊ ಇಲ್ಲಿ ನೋಡಿ, ವ್ಯೂ ಎಷ್ಟು ಸಖತ್ತಾಗಿದೆ. ಈಗ ಅಪಾರ್ಟ್ಮೆಂಟಲ್ಲಿ ನಾನು ಟಾಪ್ ಫ್ಲೋರಲ್ಲಿ ಇದ್ದೀನಿ. ನಿಯರ್ಲಿ 13ನೇ ಫ್ಲೋರ್ ಇದೆ ಲಾಸ್ಟ್ ಈ ಅಪಾರ್ಟ್ಮೆಂಟಲ್ಲಿ ಅನಿಸುತ್ತೆ. ಮೇಲೆ ಟೆರೆಸ್ಸು ಏನು ಸೈಕಾಗಿ ಕಾಣಿಸ್ತಿದೆ ನೋಡಿ. ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ಸಖತ್ತಾಗಿದೆಯಲ್ಲ, ಸೂಪರಾಗಿದೆ ಗುರು. ಈ ಅಪಾರ್ಟ್ಮೆಂಟ್ಗಳಲ್ಲಿ ಮೋಸ್ಟ್ಲಿ ಈ ಒಂದು ವ್ಯೂ ಈ ಥರ ವ್ಯೂ ಇರೋದಕ್ಕೇ ನನ್ನ ಪ್ರಕಾರ ಈ ಅಪಾರ್ಟ್ಮೆಂಟ್ಸ್ಗೆ ಬರ್ತಾರೆ. ಏನು ಸಖತ್ತಾಗಿದೆಯಲ್ಲ, ನನಗಂತೂ ಲೈಕ್ ಲಿಟರ್ಲಿ ನೀವು ಯೋಚನೆ ಮಾಡಿ, ನೀವೇನಾದರೂ ಇಂಥ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದರೆ ಎಷ್ಟು ಸಗದಾಗಿ ಎಂಜಾಯ್ ಮಾಡ್ಬೋದು. ಬಟ್ ಅದು ನನ್ನ ಪ್ರಕಾರ ಕನಸೆ. ಇಲ್ಲಿ ನೋಡಿ, ಯು ಆರ್ ಅಂಡರ್ CCTV ಸರ್ವಿಸ್. ಈ CCTV ಈಗ ನನ್ನ ಕ್ಯಾಮ್ರಾ ಸರಂಗಲ್ಲಿದೆ. ಸೊ ಬನ್ನಿ, ಓಕೆ, ಡ್ರಾಪ್ ಮಾಡಿದ್ದೀನಿ. ಮತ್ತೆ ನಿಮಗೆ ನಾನು ನಿಯರ್ಲಿ ಒಂದು 12 ಗಂಟೆ ಮೇಲ್ಪಟ್ಟು ಸಿಗ್ತೀನಿ. ಅವಾಗ ಅಪ್ಡೇಟ್ ಮಾಡ್ತೀನಿ ಮತ್ತೆ. ಅಣ್ಣ 4603 ಎಷ್ಟೊತ್ತಾಗುತ್ತೆ? ನೀವು ಬಂದ ಹಾಫ್ ಆನ್ ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಟ್ರೆ ಯಾವಾಗ ಟಾರ್ಗೆಟ್ ಮಾಡೋಣ ಇಲ್ಲಿ? ಇವ್ರಿಗೆ ಕೇಳಿದ್ರೆ ಇವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ. ಇದೇ ಝೋನಾ? ಎಷ್ಟು ಜನ ಟಾರ್ಗೆಟ್ ನಿಮಗೆ? 30 ಎಷ್ಟು ಕೊಡೋನೆ ಆಗುತ್ತಾ ಈ ಝೋನಲ್ಲಿ? ವಿದ್ಯಾನಗರ ಝೋನಾ, ಸಾಕರ್ ನಗರನ? ಈ ಕಡೆ ಬರೋಕ್ಕೆ ಬೇಜಾರು. ಬಂದ್ರೇನೋ? ಹಲೋ, ಬಂದ್ರ? ನಿಮ್ಮದೇ ನಿಮ್ಮದೇ ಕೇಳಿ, ಅದು ನಿಮ್ಮದೇ ಅಲ್ವಾ? ಹಾಂ ಬ್ರೋ, ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ ಯು ಬ್ರೋ. ಹೌದಾ? ಥ್ಯಾಂಕ್ ಯು ಬ್ರೋ. ಬ್ರೋ ಯಾವುದಲ್ಲಿ? ಹಾಂ ಹೌದು, ತುಂಬ ಹಳೆ ವಿಡಿಯೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾರ್ಮಲ್ ಇತ್ತು, ಹೌದು. ಓಕೆ, ಥ್ಯಾಂಕ್ ಯು ಬ್ರೋ. ಆಯಿತಾ ಟಿಫನ್ನು? ಯಾವ ಸ್ವಿಗ್ಗಿನಾ? ನಂದು ಒಂದು ಪರ್ಮನೆಂಟ್ ಇಲ್ಲ, ಯಾವುದೋ ಒಂದು ಮಾಡ್ತೀನಿ. ಮೊದಲು ಸ್ವಿಗ್ಗಿ ಮಾಡ್ತಾಯಿದ್ದೆ. ನೀವು ಯಾವ ಊರು ಬ್ರೋ? ಇಲ್ಲೇ ಕನ್ನಡ. ಓಕೆ, ಒಳ್ಳೇದಾಗಲಿ ಬ್ರೋ. ಇಲ್ಲಿ ಯಾರ್ಯಾರು ಇರೋದು? ಬ್ಯಾಚುಲರ್ PG ಮಾಡ್ಕೊಂಡಿದ್ದೀರಾ? ವರ್ಕೌಟ್ ಆಗುತ್ತಾ PGಗೆಲ್ಲ ಮೈಂಟೈನ್ ಮಾಡಿಕೊಂಡು?
ಎಲ್ಲಿ? ರಾಜಾಜಿನಗರನ? ಝೋನ್ ಯಾವುದು? ಹಾಂ, ಅದು ಪಿ ಜಿ ಇರೋದು ಸಾಕರ್ ನಗರ. ಹಾಂ 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 ಹಾಂ. ಇಲ್ಲ ಆಗಿದೆ, ಪ್ಯಾಕ್ ಮಾಡ್ತವ್ರೆ. ಕುಡಿಯೋಣ ರೀ, ಹೋಗೋಣ ಬನ್ನಿ. ಒಂದೇ ಬ್ರೋ, ಇದು ಆಯ್ತಾ ಲೇಟಾ ಬ್ರೋ? ಲೇಟೇನಾ? ನಾನು ಬ್ಯಾಚ್ ಆರ್ಡ್ರ್ ಕೊಟ್ಟಾನೆ, ಒಂದು ಆರ್ಡ್ರ್ ಪಿಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಮುಂದೆ ಇತ್ತಲ್ಲ ಯಾವುದದು ಮಾದೇಶ್ವರ ಹೋಟ್ಲು, ಅಲ್ಲಿ ಪಿಕಪ್ ಮಾಡಿ ಬಂದಿಲ್ಲ. ಅರ್ಧ 20 ನಿಮಿಷ ಆಯ್ತು ಹತ್ತತ್ರ. ಇವನು ಇನ್ನೂ ಕೊಡ್ತಾನೆ ಇಲ್ಲ. ವೀಕ್ಲಿ ಇನ್ನು ಅಂದರೆ ಲೈಕ್ ನಿಮ್ಮದು ಟೆಂಪ್ ಐ ಡಿನಾ ಇಲ್ಲ ನಾರ್ಮಲ್ ಐ ಡಿನಾ? ಓಕೆ. ಮತ್ತೆ ನೀವು ವಿಡಿಯೋ ಮಾಡಿದ್ರಲ್ಲ, ಹಾಂ, ರಿಮೂವ್ ಮಾಡೋಣ ಅಂತ. ಆ ವಿಡಿಯೋ ನೋಡಿ ಟೈಮ್ ಫಾಲೋ ಮಾಡಿದ್ರೆ ಅದು ಬನ್ನಿ. ನಿಮ್ಮ ಫ್ರೆಂಡ್ಸನ್ನು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲರನ್ನು ಮಾಡ್ತಾರೆ. ಸಹಜ ಕನ್ನಡಿಗರನ್ನು ಮಾಡಿದ್ದೀನಿ. ಓಕೆ, ಅವರು ಸಾಕರ್ ನಗರ ಝೋನೇ, ಅಂದರೆ ಝೋನ್ ಹಾಕ್ಕೊಂಡವ್ರೆ. ಹಾಂ, ಇಲ್ಲೇ ಕುಡಿಯೋಣ ಬನ್ನಿ, ಇಲ್ಲೇ ಕುಡಿಯೋಣ ಬನ್ನಿ. ಈ ಥರ ಬಂದು ಮಾತಾಡಿಸಿದಾಗ ಸಖತ್ ಖುಷಿ ಆಗುತ್ತೆ ಗುರು. ಯಾಕಂದರೆ ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿ ವಿಡಿಯೋ ಮಾಡೋದೇನಕ್ಕೆ ಅಂದರೆ ನಮ್ಮ ಕನ್ನಡಿಗರು, ನಮ್ಮವರು, ನಾನು ಆಗಲೇ ಹೇಳಿದ್ದೆ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂತ. ಈಗ ಅವ್ರು ಹೇಳಿದ್ದೇನಪ್ಪ ಅಂದರೆ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಅಂದರೆ ಲೈಕ್ ಆ ಬಾರ್ಡ್ರಲ್ಲಿರೋರು ಲೈಕ್ ಅಲ್ಲಿಂದ ನಮ್ಮ ವೀಡಿಯೋಸ್ ನೋಡಿಕೊಂಡು, ಎಲ್ಲಿ ನಂದು 1000 ಸಬ್ಸ್ಕ್ರೈಬರ್ಸ್ ಇದ್ದಾಗ ಅಲ್ಲಿಂದ ನೋಡಿಕೊಂಡು ಬಂದು ಕೆಲಸ ಮಾಡಿಕೊಂಡು ಇಲ್ಲೇ ಪಿ ಜಿ ಮಾಡಿಕೊಂಡು ಲೈಕ್ ಮನೆ ನೋಡ್ಕೊತಿದ್ದಾರಂತೆ. ಓ ಥೂ, ಅಪಾರ್ಟ್ಮೆಂಟೇ ರಾಂಗ್ ಬಂದುಬಿಟ್ಟಿದ್ದೀನಲ್ಲೋ. 4ನೇ ಟವರ್ಗೆ ಬಂದುಬಿಟ್ಟಿದ್ದೀನಿ, 3ನೇ ಟವರ್ಗೆ ಹೋಗಿ 3ನೇ ಟವರ್ ಡ್ರಾಪ್ ಇರೋದು. ನಾನು ಬಂದಿರೋದು 4ನೇ ಟವರ್ಗೆ. ಥೂ, ಎಷ್ಟು ಮಿಸ್ ಮಾಡ್ಕೊತೀವಿ. ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೆ ಏನಕ್ಕೆ ಸಮ ಇವಾಗ ಇಷ್ಟೆಲ್ಲ ಮಿಸ್ಟೇಕ್ ಮಾಡ್ಕೊಂಡ್ರೆ ನಾವು? ಹಾಂ.